ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಾನು ತಿಳಿಸ್ಬೇಕಾಗಿರೋ ವಿಚಾರ ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಾನು ಒಬ್ಬ ಆಕಾಂಕ್ಷಿಯಾಗಿ ತುಂಬ ವರ್ಷಗಳಿಂದ ಆಸೆಗಳನ್ನ ಇಟ್ಕೊಂಡು ಒಂದು ಕೋರ್ಸನ್ನು ಮುಗಿಸಿ ಆದ ನಂತರನೂ ಕೂಡ ನಮ್ಮ ಆಸೆ ಏನಿತ್ತು, ಯಾವುದಕ್ಕೋಸ್ಕರ ನಾವು ಯಾವುದೋ ಒಂದು ಕೋರ್ಸ್ ಮುಗಿಸಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿಷಯಕ್ಕೆ ಅನುಗುಣವಾಗಿ ಮಾತಾಡ್ತಾ ಇರುವಂಥದ್ದು. ಸರ್ಕಾರಕ್ಕೆ ನಾನು ಒಬ್ಬ ಸಮಾಜದ ವ್ಯಕ್ತಿಯಾಗಿ, ಖಂಡಿತವಾಗ್ಲೂ ಒಬ್ಬ ಆಕಾಂಕ್ಷಿಯಾಗಿ ತಮ್ಮ ಗಮನಕ್ಕೆ ಕೆಲವೊಂದು ವಿಚಾರಗಳನ್ನ ತರೋದಕ್ಕೆ ಇಷ್ಟಪಡ್ತೀನಿ. ನಾನು ಮುಖ್ಯವಾಗಿ ವಿಡಿಯೋಗಳನ್ನ ಮಾಡ್ತಾ ಇರುವಂಥದ್ದು ಯೋಚನೆ, ಪ್ರೇರಣೆ, ಸಮರ್ಪಣೆ = ಪರಿವರ್ತನೆ, ಧರ್ಮ ರಕ್ಷಣೆ, ಮನುಷ್ಯರಾದವರ ಹೊಣೆ ಅನ್ನುವಂಥದ್ರ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡ್ತಾ ಇದ್ದಾನೆ. ಕೇಳುವಂಥದ್ದಾಗಲಿ ಅನ್ನೋದಷ್ಟೇ, ಬೇರೆ ಯಾವುದೇ ಮನಸ್ಥಿತಿ ಇಲ್ಲ. ಈಗ ಮಾತಾಡ್ತಾ ಇರೋದು ಸ್ಪರ್ಧಾತ್ಮಕ ಪರೀಕ್ಷೆ. ನಾನು ತುಂಬ ವರ್ಷಗಳಾಯಿತು ಒಂದು ಕೋರ್ಸ್ ಮುಗಿಸಿ, 12 ವರ್ಷ ಆಯಿತು. 12 ವರ್ಷ ಆಗಿದ್ದರೂ ಕೂಡ 12 ವರ್ಷಗಳಿಂದ ಬೇರೆ ಬೇರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಪರೀಕ್ಷೆಗಳು ಪ್ರತಿ ವರ್ಷಕ್ಕೆ, ಪ್ರತಿ 2 ವರ್ಷಗಳಿಗೆ ಇಂಥ ತಿಂಗಳಲ್ಲಿ ಆಗುವಂಥದ್ದು ಅನ್ನುವಂಥದ್ದೆಲ್ಲ ಒಂದು ಕಡೆ ಆಗ್ತಾ ಇಲ್ಲ. ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಅವರ ಸಂಘ ಸಂಸ್ಥೆಗಳು ಅಥವಾ ಅವರ ಕಚೇರಿಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳೇನಿದೆ ಅದಕ್ಕೆ ಬೇಗ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಂಥದ್ದು, ಆಯ್ಕೆ ಮಾಡ್ಕೊಳ್ಳುವಂಥದ್ದು ಬೇಗ ಪ್ರೋಸೆಸ್ಗಳು ಆಗ್ತಾ ಇದೆ. ಆದರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಯಾವುದೂ ಕೂಡ ಇಲ್ಲಿ ಪರೀಕ್ಷೆಗಳನ್ನು ನಡೆಸುವಂಥದ್ದು ಆಗ್ತಾ ಇಲ್ಲ. ನಾನು ನಿಮಗೆ ತಿಳಿಸುವಂಥದ್ದು, ಇಂಥ ವರ್ಷ, ಇಂಥ ತಿಂಗಳಲ್ಲಿ, ಈ ದಿನಗಳ ಆಸುಪಾಸಿನಲ್ಲಿ ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಒಂದು ಕ್ಯಾಲೆಂಡರ್ ಆದರೆ ಈ ಸಮಾಜದಲ್ಲಿ ಯಾವುದೋ ಸರ್ಕಾರಿ ಕೆಲಸ ತಗೊಳ್ತೀನಿ, ನಾನು ನನ್ನ ಕೋರ್ಸ್ ಮುಗಿಸ್ತಾ ಇದ್ದಂಗೆ ನನಗೆ ಒಂದು ಕಡಿಮೆ ವಯಸ್ಸಿನಲ್ಲಿ ಇರುವಾಗಲೇ ನಾನು ಒಂದು ಕೆಲಸ ತಗೋತೀನಿ, ನನ್ನ ಪೋಷಕರಿಗೆ ನಾನು ಯಾವುದಕ್ಕೋಸ್ಕರ ನಾನು ಈ ಕೋರ್ಸ್ ಮಾಡಿದೆ ಅನ್ನುವಂಥದ್ದು ಏನು ಅವರ ಆಸೆಗಳಿತ್ತು, ನನ್ನ ಆಸೆ ಏನಿತ್ತು, ಅದಕ್ಕೆ ಒಂದು ಸರ್ಕಾರಿ ಹುದ್ದೆ ಅಂತ ಆದಾಗ ಅವರ ಆಸೆಗಳು ಕೂಡ ಈಡೇರುವಂಥದ್ದಾಗತ್ತೆ. ಒಂದು ಕುಟುಂಬ ಉತ್ತಮವಾದ ಜೀವನ ನಡೆಸುವಂಥದ್ದಕ್ಕೆ ಆ ಹುದ್ದೆಯಿಂದ ಬರುವಂಥ ಸಂಬಳ ತುಂಬಾ ಉಪಯೋಗ ಆಗುತ್ತೆ. ಇವಾಗ ಏನಾಗಿದೆ ಅಂದರೆ, ನಾನು 12 ವರ್ಷ ಆಯಿತು ಕೋರ್ಸ್ ಮುಗಿಸಿ, ದೈಹಿಕ ಶಿಕ್ಷಣ ವಿಭಾಗದಲ್ಲಿ ತುಂಬ ಆಸೆ ಇಟ್ಟು ಡಿಗ್ರಿಯಲ್ಲಿ BSc ಮಾಡಿ, ಅದಾದ ಮೇಲೆ MSc ಮಾಡೋ ಬದಲು ನಾನು BPD MPD ಮಾಡಬೇಕು, ತುಂಬ ಕ್ರೀಡೆಯಲ್ಲಿ ಆಸಕ್ತಿ ಇದ್ದಿದ್ದರಿಂದ ನಾನು ಆಯ್ಕೆ ಮಾಡ್ಕೊಂಡು ಹೋಗಿದ್ದು. 2014ರಲ್ಲಿ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗೀತು. ಅದಾದಮೇಲೆ 2014, ಅದಾದಮೇಲೆ ಇವಾಗ 2024, 10 ವರ್ಷಗಳು ಯಾವುದೇ ಪ್ರಾಥಮಿಕ ಶಾಲೆಗಳಿಗೆ, ಪ್ರೌಢಶಾಲೆಗಳಿಗೆ, ಕಾಲೇಜುಗಳಿಗೆ ಯಾವುದಕ್ಕೂ ಕೂಡ ಆಯ್ಕೆ ಪ್ರಕ್ರಿಯೆಗಳು, ಪರೀಕ್ಷೆಗಳನ್ನು ಕರೆ ಮಾಡಿರುವಂಥದ್ದು ಆಗಲೇ ಇಲ್ಲ. ನಾವು ಕಾಯ್ಕೊಂಡು ಬಂದಿರುವಂಥದ್ದಾಯಿತು. ಒಂದಷ್ಟು ವರ್ಷಗಳು ಆವಾಗ ನಮಗೆ ಕೋರ್ಸ್ ಮುಗಿಸ್ಕೊಂಡ್ಮೇಲೆ ಕಾಲ್ ಮಾಡ್ಬೋದು ಅಂತ 1 ವರ್ಷ ಓದಿದ್ದಾಯಿತು, 2 ವರ್ಷ ಓದಿದ್ದಾಯಿತು, 3 ವರ್ಷ ಓದಿದ್ದಾಯಿತು. ವಯಸ್ಸು ಆಗ್ತಾ ಇದೆ, ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗಬೇಕು, 5,000, 6,000, 7,000ಕ್ಕೆಲ್ಲ ಒಂದೊಂದು ಕೆಲಸಕ್ಕೆ ಹೋಗಿದ್ದಾಯಿತು. ಆ ಸಂಬಳ ಸಾಲದೇ ಸಾಲ ಮಾಡಿದ್ದಂಥದ್ದಾಯಿತು, ಸಾಲ ಜಾಸ್ತಿ ಆಯಿತು. ಸರ್ಕಾರದಿಂದ ಖಂಡಿತವಾಗಲೂ
ಪರೀಕ್ಷೆ ನಡೆಸ್ತಾರೆ ನಮ್ಮ ಮನಸ್ಸಿಟ್ಕೊಂಡು ಎಲ್ಲೂ ಕೂಡ ಹೊರಗಡೆ ಹೋಗ್ದೇ ಕೂತ್ಕೊಂಡು ಓದಿದ್ದಂಥದ್ದಾಯಿತು. ಓದೋದಕ್ಕೋಸ್ಕರನೇ ನಾವು ಎಲ್ಲೂ ಹೊರಗಡೆ ಹೋಗೋದು ಬೇಡ, ಹೋದರೆ ಹಾಗೆ ಅಲ್ಲೇ ಉಳ್ಕೊಳ್ಳೋಂಥದ್ದಾಗತ್ತೆ ಅಂತೇಳಿ ಅಷ್ಟಕ್ಕೆ ಸೀಮಿತ ಆಯಿತು. ಸೊ ಪರಿಸ್ಥಿತಿಗಳೇನಾಗಿರುತ್ತೆ ಅಂದರೆ ಆಸೆಗಳೆಲ್ಲ ಒಂದು ಕಡೆ ಬಿದ್ದೋಗಿದೆ. ನಮಗೆ ಗೌರ್ಮೆಂಟ್ ಸರ್ಕಾರಿ ಹುದ್ದೆನೇ ಬೇಕು ಅನ್ನೋಂಥದ್ದು ಆಸೆಗಳಿಲ್ಲ ಇವಾಗ. ಆದರೆ ನಾನು ಯಾಕೆ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇರೋದು ಅಂದರೆ ನಿಮ್ಮ ಗಮನಕ್ಕೆ ತರುವಂಥದ್ದು ನಾನು ಬಯಸ್ತಾ ಇರುವಂಥದ್ದು ಅಂದರೆ ಇದೇ ರೀತಿಯಾಗಿ ಕೋರ್ಸ್ ಮುಗಿಸ್ಕೊಂಬರುವಂಥದ್ದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ, ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಯೋಚನೆ ಮಾಡಿ. ಇಂಥ ವರ್ಷ, ಇಂಥ ತಿಂಗಳಲ್ಲಿ, ಇಂಥ ದಿನಗಳಲ್ಲಿ ಒಂದು ಶಿಕ್ಷಕರ ಹುದ್ದೆಗಳಿಗೆ ಅಥವಾ ಶಿಕ್ಷಕರಂತ ಬೇಡ, ಎಲ್ಲ ಹುದ್ದೆಗಳು ಕೂಡ ಒಂದು ಕ್ಯಾಲೆಂಡರ್ ಮಾಡಿ. ಪ್ರತಿ 1 ವರ್ಷಕ್ಕೊಂದ್ಸರಿ ಅಥವಾ ಪ್ರತಿ 2 ವರ್ಷಕ್ಕೊಂದ್ಸರಿ ಅಥವಾ ಪ್ರತಿ 3 ವರ್ಷಕ್ಕೊಂದ್ಸರಿ ಹೀಗೆ ಪರೀಕ್ಷೆ ನಡೆಸುವಂಥದ್ದಾಗತ್ತೆ ಸರ್ಕಾರದ ಕಡೆಯಿಂದ. ಸೊ ಈ ಥರ ಯೋಚನೆ ಮಾಡಿದಾಗ ನಿಮ್ಮ ಯೋಜನೆ ಕರೆಕ್ಟಾಗಿ ಆಕಾಂಕ್ಷಿಗಳು ಒಪ್ಕೊಳ್ಳುವಂಥದ್ದಾಗತ್ತೆ. ಇಲ್ಲೊಂದು ಯೋಜನೆ ಇದೆ, ಇಲ್ಲಿ ಇಂಥ ದಿನ ಇಂಥ ವರ್ಷದಲ್ಲಿ ಕಾಲ್ ಆಗುತ್ತೆ, ನಾನು ಅದಕ್ಕೆ ಏನೇನು ಯೋಚನೆ ಮಾಡ್ಕೋಬೇಕು, ಯಾವ್ಯಾವ ಬುಕ್ಗಳನ್ನ ಓದಬೇಕು, ನಾನು ಕೆಲಸ ತಗೊಳ್ಳೇಬೇಕು, ನನ್ನ ಕುಟುಂಬ ನೋಡ್ಕೋಬೇಕು, ನನ್ನ ನಂಬ್ಕೊಬರೋನು ನೋಡ್ಕೋಬೇಕು, ನನ್ನ ಸುತ್ತಮುತ್ತ ಇರುವ ವಾತಾವರಣನ ನಾನು ಬೆಳೆಸಬೇಕು, ನನ್ನ ಸಂಬಳದಲ್ಲಿ ಸ್ವಲ್ಪ ಎತ್ತಿಟ್ಟು ಕೂಡ ನಾನು ಬೇರೆ ಕಷ್ಟ ಜೀವಿಗಳಿಗೆ ಸಹಾಯ ಮಾಡುವಂಥದ್ದು ಆಗಬೇಕು ಅನ್ನೋ ಮನಸ್ಸನ್ನು ಒತ್ಕೊಂಡಿರುವಂಥವ್ರಿಗೆ ಎಲ್ಲೋ ಕಡೆ ಒಳ್ಳೆ ಯೋಜನೆಗಳನ್ನ ಮಾಡ್ಕೊಳ್ಳೋಂಥದ್ದಾಗುತ್ತೆ. 1 ವರ್ಷಕ್ಕೆ ಯಾವ್ದು ಏನೇನು ಓದಬೇಕು, 6 ತಿಂಗಳಿಗೆ ಏನು ಓದಬೇಕು, 1 ವರ್ಷಕ್ಕೆ 2 ವರ್ಷಕ್ಕೆ ನಾನು ಯಾವ ಬುಕ್ಗಳನ್ನ ಓದಿ ಮುಗಿಸ್ಬೇಕು, ಎಕ್ಸಾಮ್ ಹತ್ತತ್ರ ಬರ್ತಾ ಇದ್ದಂಗೆ ನಾನು ಎಲ್ಲೆಲ್ಲಿ ಕೋಚಿಂಗ್ ಸೆಂಟರ್ಗೆ ಹೋಗಿ ಏನೇನು ತೊಗೋಬೇಕು, ಅಭ್ಯಾಸ ಮಾಡಬೇಕು, ಎಲ್ಲಿ ಕೋಚಿಂಗ್ ತೊಗೋಬೇಕು ಅನ್ನೋ ಪ್ಲ್ಯಾನಿಂಗ್ ನಡೆಯುತ್ತೆ. ಆ ಪರೀಕ್ಷೆಗಳು ಹತ್ತತ್ರ ಬರ್ತಿದ್ದಂಗೆ ಪರೀಕ್ಷೆನ ಬರೆಯುವಂಥದ್ದಾಗತ್ತೆ, ತೇರ್ಗಡೆ ಆಗುವಂಥದ್ದಾಗತ್ತೆ. ಈ ಯೋಜನೆ ಎಲ್ಲ ಒಂದು ಕಡೆ ತುಂಬ ಉತ್ತಮವಾಗಿ ಸಮಾಜದಲ್ಲಿ ಬೆಳವಣಿಗೆ ಹೊಂದತ್ತೆ. ಇದರಿಂದ ಪ್ರೇರಣೆ ಹೊಂದ್ತಾರೆ. ಸರ್ಕಾರ ಇಂತಿಂಥ ದಿನ ಹಿಂಗೆ ಅಂತ ಒಂದು ಚಾರ್ಟ್ ಮಾಡಿಕೊಂಡಿದೆ ಅನ್ನುವಂಥ ಪ್ರೇರಣೆ ಏನಿದೆ ಅವ್ರಿಗವರೇ ಮೋಟಿವೇಟ್ ಆಗುವಂಥದ್ದಾಗತ್ತೆ. ನಾಲೆಡ್ಜ್ನ ವೃದ್ಧಿ ಮಾಡ್ಕೊಳ್ಳೋಂಥದ್ದಾಗತ್ತೆ. ಏನು ಕಾಲ್ ಮಾಡಲ್ಲ, ಯಾಕೆ ಓದಬೇಕು ಅನ್ನೋಂದಾಗ ನಾಲೆಡ್ಜ್ ಬಿದ್ದೋಗುತ್ತೆ. ಅಲ್ಲಿ ಯಾವುದೇ ಸ್ಕೂಲಲ್ಲಿ ಮಕ್ಕಳುಗಳಿಗೆ ಪಾಠ ಮಾಡುವಂಥದ್ದು ಕೂಡ ನಾಲೆಡ್ಜ್ ಇದ್ದರೆ ತಾನೇ, ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಂಗಲ್ಲ, ಇಡೀ ಪ್ರಪಂಚದ ಬಗ್ಗೆ ವಿಷಯಗಳನ್ನ ತಿಳ್ಕೋಬೇಕು ಅಂತ ಅಂದಾಗ ಈ ಥರ ಪ್ಲ್ಯಾನಿಂಗಲ್ಲಿದ್ದಾಗ ಅವ್ರ ವಿಷಯಗಳನ್ನ ತಿಳ್ಕೊತಾರೆ, ಜ್ಞಾನ ಬೆಳೆಸ್ಕೋತಾರೆ. ಇಲ್ಲೇನಾಗುತ್ತೆ, ಜ್ಞಾನನೂ ಬೆಳೆಯುತ್ತೆ, ಪ್ರೇರಣೆ ಹೊಂದುವಂಥದ್ದಾಗತ್ತೆ. ಇದರಿಂದ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೋತಾರೆ. ನಾನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ವಿಷಯಗಳನ್ನ ತಿಳ್ಕೋಬೇಕು, ಇವಾಗ ಬಿಟ್ಟರೆ ಮತ್ತೆ ನಾನು 3 ವರ್ಷ 2 ವರ್ಷ ಕಾಯಬೇಕಾಗತ್ತೆ. ಸೊ ಈ ರೀತಿಯಾಗಿ ಹೋದಾಗ ಎಲ್ಲರೂ ಕೂಡ ತಮ್ಮನ್ನು ತಮ್ಮ ಸಮರ್ಪಣೆ ಮಾಡ್ಕೋತಾರೆ. ಸರ್ಕಾರಕ್ಕೆ ಕೂಡ ಒಂದು ಗೌರವ ಸಿಗುವಂಥದ್ದಾಗತ್ತೆ. ಇಲ್ಲೇನೋ ಒಂದು ಕಡೆ ಪರಿವರ್ತನೆ ಆಗುತ್ತೆ. ಏನು ಪರಿವರ್ತನೆ ಆಗುತ್ತೆ? ಖಂಡಿತವಾಗ್ಲೂ ಪರಿವರ್ತನೆ ಆಗುತ್ತೆ. ಅವರ ಸರ್ಕಾರದಿಂದ ಕರೆ ಮಾಡುವಂಥ ಒಂದು ಪರೀಕ್ಷೆ, ಅದರಲ್ಲಿ ತೇರ್ಗಡೆ ಆದಂತಹ ಒಂದು ಒಂದು ಆಕಾಂಕ್ಷಿ, ಅವರ ಖುಷಿ, ಅವರ ಕುಟುಂಬದಲ್ಲಿ ಬರುವಂಥ ಒಂದು ಖುಷಿ, ಸೊ ಖಂಡಿತವಾಗ್ಲೂ ಒಂದು ಉತ್ತಮವಾದಂತಹ ವಾತಾವರಣ. ಅದೆಲ್ಲ ಸರ್ಕಾರದಲ್ಲಿ ಏನೇ ತೊಂದರೆಗಳಿರ್ಬೋದು ಅಥವಾ ಪರೀಕ್ಷೆ ಬರೋ ತೇರ್ಗಡೆ ಆಗಿರುವಂಥವ್ರಿಗೆ ಕೆಲಸ ಕೊಟ್ಟಾಗ ಅವರಿಗೆ ಸಂಬಳಕ್ಕೆ ಕೊರತೆ ಆಗುವಂಥದ್ದು, ಸರ್ಕಾರದಲ್ಲಿ ಹಣ ಇಲ್ಲ ಅನ್ನುವಂಥದ್ದು ಆದರೂ ಕೂಡ ಅದನ್ನು ಹೀಗೂ ತಿಳಿಸುವಂಥದ್ದು, ಓಪನ್ ಆಗಿ ಹೀಗೆ ತಿಳಿಸುವಂಥದ್ದಾದರೆ ಎಲ್ಲೋ ಒಂದು ಕಡೆ ಇವರು ಕೂಡ ಏನೇನು ಯೋಚನೆ ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಕೆಲಸ ಮಾಡುವಂಥದ್ದು, ಸಂಪಾದನೆ ಮಾಡುವಂಥದ್ದಾಗತ್ತೆ. ಖಂಡಿತವಾಗ್ಲೂ ನೀವು ಒಂದು ಚಾರ್ಟ್ ಮಾಡಿ, ಇಂತಿಂಥ ವರ್ಷದಲ್ಲಿ ಈಗ ಕರೆ ಮಾಡ್ತೀವಿ ಅಂತೇಳಿ. ಯಾವುದೋ ಒಂದಷ್ಟು ಬೇರೆ ಕೆಲಸಗಳಿಗೆ ಕರೆ ಮಾಡುವಂಥದ್ದು ಆಗ್ತಾ ಇದೆ. ನಾನು ನೋಡಿದ ಹಾಗೆ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳು ಖಂಡಿತವಾಗ್ಲೂ ಆಗಿಲ್ಲ. ಈಗ ಉದಾಹರಣೆಗೆ ಎಲ್ಲ ವಿಷಯಗಳಿಗೂ ಕರೆ ಮಾಡಿ ಸರ್ಕಾರಿ ಹುದ್ದೆಗಳನ್ನ, ಸರ್ಕಾರಿ ಶಾಲೆಗಳಿಗಿರ್ಬೋದು, ಯಾವುದೇ ಸಂಸ್ಥೆಗಳಿಗಿರ್ಬೋದು ತುಂಬಿಕೊಳ್ಳುವಂಥದ್ದಾಗಲಿ, ತುಂಬ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಬಟ್ ಅದಕ್ಕೆ ನೀವು ಕರೆ ಮಾಡಿ ತುಂಬಿಕೊಳ್ಳುವಂಥದ್ದು
ಆಗ್ತಾ ಇಲ್ಲ ಅಂತ ಅಂದಾಗ ಸೊ ಯಾವ ರೀತಿಯಾಗಿ ಸೊ ಜವಾಬ್ದಾರಿಯುತ ಆ, ಒಂದು ಹೊಣೆಗಾರಿಕೆ ಸರ್ಕಾರದ ನಡೀತಾ ಇದೆ ಅನ್ನೋಂಥದ್ದು ಖಂಡಿತವಾಗ್ಲೂ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ, ಒಂದು ಕ್ಯಾಲೆಂಡರ್ ಅಂತ ಮಾಡಿ, ಇದರಿಂದ ಸಮಾಜಕ್ಕೆ ಉತ್ತಮವಾದಂತಹ ಬೆಳವಣಿಗೆ ನೀವು ಕೊಡುವಂಥದ್ದಾಗತ್ತೆ. ತುಂಬ 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 ಹುದ್ದೆಗಳು ಖಾಲಿ ಇದೆ, ಅದನ್ನೆಲ್ಲ ಒಂದೊಂದು ಸ್ವಲ್ಪ ಅಂತ ಕರೆ ಮಾಡಿ. 1 ವರ್ಷ 2 ವರ್ಷಕ್ಕೆ ಇಷ್ಟು, 1 ವರ್ಷ 2ನೇ ವರ್ಷಕ್ಕೆ ಇಷ್ಟು, 3ನೇ ವರ್ಷಕ್ಕೆ ಇಷ್ಟು, ಪ್ರತಿ ವರ್ಷವೂ ಕರೆ ಮಾಡಿ ಒಂದೊಂದು ಸ್ವಲ್ಪ ಅಂತ ತುಂಬಿಕೊಳ್ಳುವಂಥದ್ದಾದರೆ ಎಲ್ಲೋ ಒಂದು ಕಡೆ ಅನುಕೂಲ ಆಗತ್ತೆ. ಸೊ ಈ ಮಾತನ್ನು ನಿಮಗೆ ತಿಳಿಸ್ತಾ, ನಾನು ನೋಡ್ದಂಗೆ ಸರ್ಕಾರ ಚುನಾವಣೆಗಳು ಅಂತ ಬರುತ್ತೆ. ಸೊ ಚುನಾವಣೆಗಳಂತ ಬಂದಾಗ ಪ್ರತಿ 5 ವರ್ಷಕ್ಕೊಂದ್ಸರಿ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಪಂಚಾಯಿತಿ ಎಲೆಕ್ಷನ್ಗಳು, ಬೇರೆ ಬೇರೆ ಎಲೆಕ್ಷನ್ಗಳೆಲ್ಲ ಕರೆಕ್ಟ್ ಸರಿಯಾದ ಸಮಯಕ್ಕೆ ನಡೆಯುವಂಥದ್ದಾಗತ್ತೆ. ಅದೆಲ್ಲ ಸರಿಯಾದ ರೀತಿಯಲ್ಲಿ ನಡೆಯುತ್ತೆ, ಯಾಕೆಂದರೆ ಅವ್ರಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳು. ಜನಸಾಮಾನ್ಯರ ಕಷ್ಟಗಳಿಗೆ, ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಯಾಕೆ ಅವೆಲ್ಲ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಎಲ್ಲೊಂದು ಕಡೆ ಯೋಚನೆ ಮಾಡಬೇಕಾಗಿರುವಂಥದ್ದು ವಿಷಯ. ಖಂಡಿತವಾಗ್ಲೂ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಬೆಳೆಯುವಂಥ ಮಕ್ಕಳಲ್ಲಿ ಪ್ರೇರಣೆ ತುಂಬಿ, ಕೆಲಸ ತಗೋಬೇಕು ಅನ್ನುವಂಥದ್ದಕ್ಕೆ ಯಾವುದಾವುದೋ ವಿಷಯಗಳಲ್ಲಿ ಓದ್ಕೊಂಡು ಬರುವಂಥ ವಿದ್ಯಾವಂತರಿಗೆ ಸರ್ಕಾರದ ಕಡೆಯಿಂದ ಉತ್ತಮವಾದಂಥ ಉತ್ತೇಜನ ಸಿಗಬೇಕು ಅಂದರೆ ಸರಿಯಾದ ಸಮಯಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಮಾಡಿ, ಇದರಿಂದ ಎಲ್ಲ ರೀತಿಯಿಂದನೂ ಒಂದು ಉತ್ತಮವಾದ ಸಮಾಜ ಸರ್ಕಾರದ ಮೇಲೆ ನಂಬಿಕೆ ಇಡತ್ತೆ. ಸೊ ಅನ್ನುವಂಥದ್ದನ್ನು ತಮ್ಮ ಮುಂದೆ ತಿಳಿಸೋದಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಸೊ ನಾನು ಹೇಳಿರುವಂಥದ್ದಲ್ಲಿ ಏನಾದರೂ ಯಾರಿಗಾದರೂ ಬೇಜಾರಾಗಿದ್ದರೆ, ನಾನು ಈ ರೀತಿಯಾಗಿ ಹೋದರೆ ತುಂಬ ಉತ್ತಮವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇರೋದಷ್ಟೇ. ಕೆಲಸ ಮಾಡೋದಕ್ಕೆ ಎಲ್ಲರೂ ಕಾಯ್ಕೊಂಡಿರುವಾಗ ಕೆಲಸಗಳನ್ನ ಕೊಡಿ. ಸರ್ಕಾರದ ಕಡೆಯಿಂದ ಖಾಲಿ ಇರುವಂತಹ ಕೆಲಸಗಳಿಗೆ ಆಕಾಂಕ್ಷಿಗಳೇನಿದ್ದಾರೆ, ಆಸೆಗಳೇನಿದೆ, ಆ ಖುಷಿ ಏನಿದೆ, ಗುರಿ ಏನಿದೆ, ಅದಕ್ಕೆ ಬೆಲೆ ಕೊಟ್ಟು ಕರೆ ಮಾಡಿ ಆ ಹುದ್ದೆಗಳಿಗೆ ಅವ್ರಿಗೆಲ್ಲ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಸೊ ನನ್ನ ಈ ವಿಡಿಯೋದಲ್ಲಿ ಹೇಳಬೇಕಾಗಿರೋ ವಿಷಯನ ತಮ್ಮ ಮುಂದೆ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.